ಅಲ್ಲಿಡು. ನೀನು ಹಳೆ ಕಾರ್ ಕೊಟ್ಬಿಟ್ಟು ಹೊಸ ಕಾರ್ ತಗೊಂತ ಎಷ್ಟು ಸಲ ಹೇಳಿದೀನಿ, ಬೇಗ ಆ ಕಾರ್ನ ಕೊಟ್ಬಿಡು. ಅಯ್ಯೋ, ಇದು ನನ್ನ ಲಕ್ಕಿ ಕಾರ್. ಈ ಕಾರ್ ತಗೊಂಡ್ಮೇಲೆನೆ ನನ್ನ ಡ್ಯಾನ್ಸ್ ಗ್ರೂಪ್ ಡೆವಲಪ್ ಆಗಿದ್ದು. ಹೌದು, ಕಾರಲ್ಲೇ ಡ್ಯಾನ್ಸ್ ಕ್ಲಾಸ್ ನಡೆಸ್ತೀಯನೋ, ಸುಮ್ಮನೆ ಅದು ಇದು ಹೇಳ್ಕೊಂಡು. ಸರಿ, ನಿನ್ ಟ್ರೂಪ್ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ತುಂಬಾ ಟೈಟ್ ಆಗಿರೋ ಕಾಂಪಿಟೇಷನ್ ಫೀಲ್ಡ್ ಇದು, ಆದ್ರೂ ನಮ್ಗೆಲ್ಲ ಏನ್ ತೊಂದರೆ ಇಲ್ಲ. ಅದ್ ಸರಿ, ಇಷ್ಟು ದಿವಸ ಆಯ್ತು ನಿನ್ ಡ್ಯಾನ್ಸ್ ಕ್ಲಾಸೇ ನಾನು ನೋಡಿಲ್ವಲ್ಲ. ಅದಕ್ಕೆ ಟಿವಿ ಆನ್ ಮಾಡಿ ನೋಡ್ಬೇಕು, ಅವಾಗ ಗೊತ್ತಾಗುತ್ತೆ ಈ ಮೀರಾ ಡ್ಯಾನ್ಸ್ ಟೀಮ್ ಹೇಗಿರುತ್ತೆ ಅಂತ. ಹೌದು, ನಾನ್ ಡಬ್ಬಿಂಗ್ ಮಾಡೋ ಸಿನಿಮಾ ಸೀರಿಯಲ್ಲೇ ನೋಡಿಲ್ಲ, ಇನ್ನು ನಿನ್ ಪ್ರೋಗ್ರಾಮ್ ಎಲ್ಲಿಂದ ನೋಡ್ಲಿ? ನೀವ್ ನೋಡ್ಲೇಬೇಡಿ. ಸರಿ, ಅಂಜನಾ ಮೇಡಮ್ ಏನು ಹೇಳ್ತಾರೆ? ನಾವಿಬ್ರು ಮಾತಾಡಿ ತುಂಬಾ ದಿನ ಆಯ್ತು. ಅವ್ರಿಗೆ ಕಾಲ್ ಮಾಡ್ಲಾ? ಮಾತಾಡು. ಸರಿ. ಓ, ಮೀರಾ ಫೋನ್ ಮಾಡ್ತಿದ್ದಾಳೆ. ಹಲೋ ಮೀರಾ. ಹಲೋ, ನೀನ್ ಎಲ್ಲಿದ್ಯಾ? ನಾನಿವಾಗ ನಿಮ್ಮೂರಲ್ಲೇ ಇದ್ದೀನಿ. ರಿಯಲಿ? ಹೌದು. ನಿಮ್ ಫ್ಯಾಷನ್ ಡಿಸೈನಿಂಗ್ ಹೇಗ್ ನಡೀತಾ ಇದೆ? ನೀನ್ ಡಿಸೈನ್ ಮಾಡಿರೋ ಡ್ರೆಸ್ ಯಾರಾದ್ರೂ ಹಾಕೋತಾರ ಇಲ್ವೋ? ನೀನ್ ತುಂಬಾ ಓವರ ಕಾಲ್ ಎಳಿತಿದ್ಯಾ? ನಾನ್ ಜಾಯಿನ್ ಮಾಡಾದ್ಮೇಲೆನೆ ಈ ಶಾಪ್ ಸ್ವಲ್ಪ ಫೇಮಸ್ ಆಗಿರೋದು. ಹೌದಾ? ಸರಿ, ನೀನ್ ಈಗ ಎಲ್ಲಿದ್ಯಾ ಅಂತ ಹೇಳು. ನಾನೀಗ ಬೀಚ್ ರೆಸ್ಟೋರೆಂಟ್ ಅಲ್ಲಿ ಇದ್ದೀನಿ. ಒಬ್ಳೇನಾ? ಇಲ್ಲ, ನನ್ ಜೊತೆ ಒಬ್ರು ಫ್ರೆಂಡು ಇದ್ದಾರೆ. ಕೊಡು. ಹಲೋ, ಅದು ನಾನೇ. ಏನು, ನೀವಾ? ಅವಳನ್ನ ಎಲ್ಲಿ ನೋಡಿದ್ರಿ? ಅದೆಲ್ಲ ಹೇಳ್ತೀನಿ. ಬಿಲ್ ಕೊಡು. ಸರಿ, ಮೀರಾನ್ ಕರ್ಕೊಂಡು ಸೀದಾ ಫ್ಲಾಟಿಗೆ ಬನ್ನಿ. ಮೀರಾ ಈಗ ಮುಂಚೆ ತರ ಇಲ್ಲ, ತುಂಬಾ ಬ್ಯುಸಿ. ಹೌದು ಕಣೆ, ಈಗ ನಾನ್ ಸ್ವಲ್ಪ ಬ್ಯುಸಿ. ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ. ಓಕೆ? ಓಕೆ. ನೀನ್ ಫ್ರೀ ಆದ್ಮೇಲೆ ನಿಧಾನವಾಗಿ ಒಂದಿನ ಬಂದ್ರೆ ಸಾಕು. ಓಕೆ? ಕಣೆ. ಓಕೆ, ಬಾಯ್. ಬಾಯ್.